ಒಂದು ನಿಯಮಿತ ಬಹುಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ 1080 ಡಿಗ್ರಿ ಆಗಿದೆ. ಅದರ ಪ್ರತಿ ಕೋನದ ಅಳತೆ ಅಂತ ಕೇಳಿದ್ದಾರೆ. ಒಳಕೋನಗಳ ಮೊತ್ತ ಸೂತ್ರ ಗೊತ್ತಿದೆ ನಮಗೆ, ಏನಿದೆ? n-2 ಇಂಟು 180 ಡಿಗ್ರಿ. ಇದು ಒಳಕೋನಗಳ ಮೊತ್ತ ಸೂತ್ರ. ಇದು ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 1080 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಶುಡ್ ಬಿ ಈಕ್ವಲ್ ಟು 1080 ಡಿಗ್ರಿ. n-2 ಈಕ್ವಲ್ ಟು, n ಅಂದ್ರೆ ಇಲ್ಲಿ ಬಾಹುಗಳ ಸಂಖ್ಯೆ ಅಥವಾ ಭುಜಗಳ ಸಂಖ್ಯೆ. 1080 ಡಿವೈಡೆಡ್ ಬೈ 180, 0 0 ಕ್ಯಾನ್ಸಲ್. 18 ಒಂದ್ಲೆ 18 108. ಓಕೆ, n-2 ಈಕ್ವಲ್ ಟು 6. n ಈಕ್ವಲ್ ಟು 6 -2 ಈ ಕಡೆ ಬಂದ್ರೆ +2. therefore n ಈಕ್ವಲ್ ಟು 6 + 2 8. ಓಕೆ, ಈಗ ನಮಗೆ ಸಿಕ್ಕಿರೋದು ಬಾಹುಗಳ ಸಂಖ್ಯೆ ಸಿಕ್ತು. ಹಾಗಾದ್ರೆ ಪ್ರತಿ ಕೋನದ ಅಳತೆ ಬೇಕು ಅಂತಂದ್ರೆ ಒಟ್ಟು ಕೋನಗಳೇನಿತ್ತಲ್ಲ ಅದಕ್ಕೆ 8ರಿಂದ ಭಾಗಿಸಿ. ಯಾಕಂದ್ರೆ ಪ್ರತಿ ಕೋನದ ಅಳತೆ ಬೇಕು ಅಂದ್ರೆ ಈ 1080ನ್ನ ನಾನೇನ್ ಮಾಡ್ಬೇಕು ಅಂದ್ರೆ ಪ್ರತಿ ಕೋನಕ್ಕೆ ಸಪರೇಟ್ ಮಾಡ್ಬೇಕು. therefore n = 8 ಅನ್ನೋದು ಬಾಹುಗಳ ಸಂಖ್ಯೆ. ನನಗೆ ಪ್ರತಿ ಕೋನಕ್ಕೆ ಈ 1080ನ್ನ ಸಪರೇಟ್ ಮಾಡಬೇಕು. ನಿಯಮಿತ ಬಹುಭುಜಾಕೃತಿ ಅಂತಂದ್ರೆ ಎಲ್ಲಾ ಕೋನಗಳು ಸಮವಾಗಿರ್ತವೆ. ಹಾಗಾಗಿ 8 ಬಾಹುಗಳಿದ್ರೆ 8 ಕೋನಗಳಿರ್ತವೆ. 8 ಕೋನಗಳ ಅಳತೆ ಬೇಕು ಅಂತಂದ್ರೆ 1080ನ್ನ 8ರಿಂದ ಭಾಗಿಸ್ಬೇಕು. ನಾನು ಭಾಗಿಸಿದ್ರೆ ಎಷ್ಟು ಬರುತ್ತೆ ನೋಡ್ರಿ? 8 1 8, 8 1 8, ಎಷ್ಟು ಉಳಿತು ಇಲ್ಲಿ? 2 ಉಳಿತು, 28 ಆಯ್ತು. 8 2 16, 8 3 24, 8 3 24, ಇನ್ನೆಷ್ಟು ಉಳಿತು ಇಲ್ಲಿ? 4 ಉಳಿತು, 40 ಆಯ್ತು. 8 5 40. ಹಂಗಾದ್ರೆ ಪ್ರತಿ ಕೋನದ ಅಳತೆ ಎಷ್ಟಿರುತ್ತೆ ಅಂತಂದ್ರೆ 135 ಡಿಗ್ರಿ ಇರುತ್ತೆ. 135 ಡಿಗ್ರಿ. therefore option 2 ಕರೆಕ್ಟ್. ನೆಕ್ಸ್ಟ್ ಒನ್, ಕೆಳಗಿನವುಗಳಲ್ಲಿ ಸರಿಯಾದ ಕ್ರಮ. ಇಲ್ಲಿರೋದು ವಿಶಾಲ ಕೋನ, ಸರಳ ಕೋನ, ಸರಳಾರೇಖ ಕೋನ ಮತ್ತೆ ಲಂಬ ಕೋನ ಕೂಡ ಇದೆ. ಓಕೆ, ಪೂರ್ತಿ ಫಸ್ಟ್ ಬರೋದು ಯಾವುದು ಅಂತಂದ್ರೆ ಲಘು ಕೋನ. ಪೂರ್ತಿ ಫಸ್ಟ್ ಬರೋದು ಲಘು ಕೋನ. ಲಘು ಕೋನಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರೋದು ಯಾವುದು ಅಂತಂದ್ರೆ ಲಂಬ ಕೋನ. ಲಘು ಕೋನದ ನೆಕ್ಸ್ಟ್ ಬರೋದು ಯಾವುದು? ಲಂಬ ಕೋನ. ಲಂಬ ಕೋನದ ನೆಕ್ಸ್ಟ್ ಬರೋದು ವಿಶಾಲ ಕೋನ. ವಿಶಾಲ ಕೋನದ ನೆಕ್ಸ್ಟ್ ಬರೋದು ಸರಳ ಕೋನ. ಸರಳ ಕೋನದ ನೆಕ್ಸ್ಟ್ ಬರೋದು ಸರಳಾಧಿಕ ಕೋನ. ಇದ್ರ ನೆಕ್ಸ್ಟ್ ಬರೋದು ಪೂರ್ಣ ಕೋನ ಅಥವಾ ಪರಿಪೂರ್ಣ ಕೋನ ಅಥವಾ ಸಂಪೂರ್ಣ ಕೋನ ಅಂತ ಹೇಳುತ್ತೆ. ಲಘು ಕೋನ ಅಂದ್ರೆ ಅಕ್ಯೂಟ್ ಆಂಗಲ್. ಲಂಬ ಕೋನ ಅಂತಂದ್ರೆ ರೈಟ್ ಆಂಗಲ್. ವಿಶಾಲ ಕೋನ ಅಂತಂದ್ರೆ ಆಬ್ಟ್ಯೂಸ್ ಆಂಗಲ್. ಸರಳ ಕೋನ ಅಂತಂದ್ರೆ ಸ್ಟ್ರೈಟ್ ಆಂಗಲ್. ಸರಳಾಧಿಕ ಕೋನ ಅಂತಂದ್ರೆ ರಿಫ್ಲೆಕ್ಸ್ ಆಂಗಲ್. ಪೂರ್ಣ ಕೋನ ಅಂತಂದ್ರೆ ಕಂಪ್ಲೀಟ್ ಆಂಗಲ್. ಓಕೆ, ಹಾಗಾದ್ರೆ ಇಲ್ಲಿ ಯಾವ ಆರ್ಡರ್ ಇದೆ ನೋಡ್ಬೇಕು. ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ. ಕರೆಕ್ಟ್ ಆಗಿದೆ ನೋಡ್ರಿ. ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ. ವಿಶಾಲ ಕೋನ 90ಕ್ಕಿಂತ ಜಾಸ್ತಿ ಇರ್ತದೆ, 180ಕ್ಕಿಂತ ಕಡಿಮೆ ಇರ್ತದೆ. ಇಲ್ಲಿ ತಗೊಂಡ್ರೆ ಇಲ್ಲಿ ಈ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ವಿಶಾಲ ಕೋನ ಬರುತ್ತೆ. ಸರಳ ಕೋನ ಅಂತಂದ್ರೆ ಇಲ್ಲಿ ಬರುತ್ತೆ 180 ಡಿಗ್ರಿ. ಸರಳಾಧಿಕ ಕೋನ ಅಂತಂದ್ರೆ 180ಕ್ಕಿಂತ ಜಾಸ್ತಿ ಇರ್ತದೆ, 360ಕ್ಕಿಂತ ಕಡಿಮೆ ಇರ್ತದೆ. ಇದು ಸರಳಾಧಿಕ ಕೋನ. therefore ಫಸ್ಟ್ ಒನ್ ಕರೆಕ್ಟ್. ಲಂಬ ಕೋನ 90 ಡಿಗ್ರಿ ಇರ್ತದೆ. ಸರಳಾಧಿಕ ಕೋನ ಅಂತಂದ್ರೆ ಇಲ್ಲಿ ಲಂಬ ಕೋನ, ಸರಳಾಧಿಕ ಕೋನ, ವಿಶಾಲ ಕೋನ ಉಲ್ಟಾ ಪಲ್ಟಾ ಆಯ್ತು. ಸೊ ಸೆಕೆಂಡ್ ಒನ್ ರಾಂಗ್. ಲಂಬ ಕೋನ, ಸರಳ ಕೋನ, ವಿಶಾಲ ಕೋನ. ಲಂಬ ಕೋನ, ಸರಳ ಕೋನ, ವಿಶಾಲ ಕೋನ ಇಲ್ಲೂ ಕೂಡ ಉಲ್ಟಾ ಪಲ್ಟಾ ಆಯ್ತು. ಸರಳಾಧಿಕ ಕೋನ ಪೂರ್ತಿ ಕಡಿಮೆ ಇದೆ, ಲಂಬ ಕೋನ ಆಮೇಲೆ ಸರಳ ಕೋನ ಇಲ್ಲೂ ಕೂಡ ಉಲ್ಟಾ ಪಲ್ಟಾ ಆಯ್ತು. ಸೊ ಫಸ್ಟ್ ಒನ್ ಕರೆಕ್ಟ್.
ಇದೇನು ಆರ್ಡರ್ ಕೊಟ್ಟಿದಾರಲ್ಲ ನೋಡ್ರಿ, ವಿಶಾಲ ಕೋನ ಚಿಕ್ಕದು, ಸರಳ ಕೋನ ಮತ್ತು ಚಿಕ್ಕದು, ಸರಳಾಧಿಕ ಕೋನ ಅಂತ. ಸೊ ವಿಶಾಲ ಕೋನ ಸರಳ ಕೋನಕ್ಕಿಂತ ಚಿಕ್ಕದು, ಸರಳ ಕೋನ ಸರಳಾಧಿಕ ಕೋನಕ್ಕಿಂತ ಚಿಕ್ಕದು ಅಂತ. ಹಾಗಾಗಿ ಈ ಆರ್ಡರ್ ನಾನು ಬರೆದಿರೋದು. ಓಕೆ, ನೆಕ್ಸ್ಟ್ ಒನ್, 180 ಡಿಗ್ರಿಗಿಂತ ಹೆಚ್ಚಾಗಿರುವ ಮತ್ತು 360 ಡಿಗ್ರಿಗಿಂತ ಕಡಿಮೆ ಇರುವ ಕೋನ ಸರಳಾಧಿಕ ಕೋನ, ರಿಫ್ಲೆಕ್ಸ್ ಆಂಗಲ್ ಅಂತ ಹೇಳ್ತೀವಿ. ಆಂಗಲ್ ಬಿಟ್ವೀನ್ 180 ಡಿಗ್ರಿ ಅಂಡ್ 360 ಡಿಗ್ರಿ ಇಸ್ ನೋನ್ ಆಸ್ ರಿಫ್ಲೆಕ್ಸ್ ಆಂಗಲ್. ಸೊ ಸರಳಾಧಿಕ ಕೋನ. ಸರಳ ಕೋನದ ಕೋನಾರ್ಧಕದಿಂದ ಉಂಟಾದ ಕೋನದ ಅಳತೆ. ಸರಳ ಕೋನ ಅಂತಂದ್ರೆ 180 ಡಿಗ್ರಿ, ಕೋನಾರ್ಧಕ ಅಂತಂದ್ರೆ ಅದನ್ನ ಅರ್ಧ ಮಾಡಬೇಕು. ಸೊ ಎಷ್ಟು ಡಿಗ್ರಿ ಉಂಟಾಗ್ತದೆ ಅಂತಂದ್ರೆ 90 ಡಿಗ್ರಿ ಉಂಟಾಗ್ತದೆ. ದೇರ್ಫೋರ್ ಫೋರ್ತ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒನ್, ಒಂದು ನಿಯಮಿತ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತವು 1440 ಡಿಗ್ರಿ ಹಾಗಾದರೆ ಅದರ ಬಾಹುಗಳ ಸಂಖ್ಯೆ. ಆಲ್ರೆಡಿ ನಾನು ಫಾರ್ಮುಲಾ ಹೇಳಿದ್ನಲ್ಲ, ಅದೇ ಫಾರ್ಮುಲಾ ಯೂಸ್ ಮಾಡಬೇಕು. n-2 ಇಂಟು 180 ಡಿಗ್ರಿ ಈಕ್ವಲ್ಸ್ ಟು 1440. n-2 ಈಕ್ವಲ್ ಟು 1440 ಡಿವೈಡೆಡ್ ಬೈ 18, ಸಾರಿ 180. 0 0 ಕ್ಯಾನ್ಸಲ್ ಆದ್ರೆ 18 ಎಂಟ್ಲೆ ಅನಿಸ್ತದೆ. 18 ಎಂಟ್ಲೆ ಮೇ ಬಿ 8 ಎಂಟ್ಲೆ 64, 8 1 8 6 14. ಎಸ್, 18 1 18 ಎಂಟ್ಲೆ 144, 18 9 162 ಕರೆಕ್ಟ್ ಆಗಿದೆ. ಸೊ n-2 ಈಕ್ವಲ್ ಟು 8 ಆದರೆ n ಈಕ್ವಲ್ ಟು 8 ಪ್ಲಸ್ 2, ದೇರ್ಫೋರ್ 10. ಬಾಹುಗಳ ಸಂಖ್ಯೆ ಎಷ್ಟು ಅಂತಂದ್ರೆ 10 ಬಾಹುಗಳು. ಸೊ ಫಸ್ಟ್ ಒನ್, ಎರಡು ಪಾರ್ಶ್ವ ಕೋನಗಳಿಗೆ ಎಷ್ಟು ಸಾಮಾನ್ಯ ಬಾಹುಗಳಿರುತ್ತವೆ? ಅಡ್ಜಸೆಂಟ್ ಆಂಗಲ್ಗಳಿಗೆ ಕಾಮನ್ ಸೈಡ್ ಎಷ್ಟಿರ್ತವೆ? ಒಂದೇ ಒಂದು ಕಾಮನ್ ಸೈಡ್ ಇರುತ್ತೆ. ದೇರ್ಫೋರ್ ಫಸ್ಟ್ ಆಪ್ಷನ್. ನೋಡಿ, ಅಡ್ಜಸೆಂಟ್ ಆಂಗಲ್ ಅಂತಂದ್ರೆ ಈ ತರ ಒಂದು ಸೈಡು, ಈ ತರ ಒಂದು ಸೈಡು, ಇಲ್ಲೊಂದಿದೆ ಅಂತ ಅನ್ಕೊಳ್ರಿ. ಸೊ ಅಡ್ಜಸೆಂಟ್ ಆಂಗಲ್ಸ್ ಅಂದ್ರೆ ಇದೊಂದು ಇದೊಂದು, ಈ ಎರಡು ಅಡ್ಜಸೆಂಟ್ ಆಂಗಲ್ಗಳು. ಸೊ ಕಾಮನ್ ಸೈಡ್ ಎಷ್ಟಿದೆ ಇಲ್ಲಿ? ಒಂದೇ ಒಂದು ಕಾಮನ್ ಸೈಡ್ ಇರೋದು. ಸೊ ಒಂದು ಕಾಮನ್ ಸೈಡ್ ಇರುತ್ತೆ. 5 ಸಮಾಂತರವಲ್ಲದ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಗರಿಷ್ಠ ಶೃಂಗಗಳು ಅಂತ ಕೇಳಿದ್ದಾರೆ. ಇದು ಕಾಂಬಿನೇಷನ್ ಸಂಬಂಧಪಟ್ಟಂತ ಕ್ವಶನ್. ಕನ್ನಡದಲ್ಲಿ ಹೇಳೋದಾದ್ರೆ ವಿಕಲ್ಪಗಳು ಅಂತ ಹೇಳ್ತಾರೆ. 5 ಸಮಾಂತರವಲ್ಲದ ರೇಖೆಗಳು ಅಂದ್ರೆ ನಾನ್ ಪ್ಯಾರಲಲ್ ಲೈನ್ಸ್. ಯಾವುದೇ ಎರಡು ಲೈನ್ಗಳು ಪ್ಯಾರಲಲ್ ಇಲ್ಲ, ಒಂದ್ರ ಮೇಲೆ ಒಂದು ಇಂಟರ್ಸೆಕ್ಟ್ ಮಾಡ್ತಾ ಹೋದ್ರೆ ಎಷ್ಟು ಕಡೆ ಇಂಟರ್ಸೆಕ್ಟ್ ಆಗ್ತವೆ ಅಂತ. ಒಟ್ಟಿರಂತ ಲೈನ್ಗಳೆಷ್ಟು ಅಂತಂದ್ರೆ 5. ಒಂದು ಶೃಂಗ ಉಂಟಾಗಬೇಕು ಅಂದ್ರೆ, ಒಂದು ಪಾಯಿಂಟ್ ಫಾರ್ಮ್ ಆಗಬೇಕು ಅಂತಂದ್ರೆ ಎಷ್ಟು ಲೈನ್ಗಳು ಮೀಟ್ ಆಗಬೇಕು ಅಂತಂದ್ರೆ 2 ಲೈನ್ಗಳು ಮೀಟ್ ಆದ್ರೆ ಒಂದು ಪಾಯಿಂಟ್ ಬರುತ್ತೆ. ಹಾಗಾಗಿ 5C2 ಅಂತ ಬರೀತೀವಿ. ಸಿನೇ ಯಾಕೆ ಅಂತಂದ್ರೆ ಇದು ಕಾಂಬಿನೇಷನ್. ಯಾವ ಲೈನ್ ಮೇಲೆ ಯಾವ ಲೈನ್ ಆದ್ರೂ ಇಂಟರ್ಸೆಕ್ಟ್ ಆಗಲಿ ನಮಗೆ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಇಲ್ಲಿ ಆರ್ಡರ್ ಸಂಬಂಧ ಇಲ್ಲ. ಹಾಗಾಗಿ ಇದು ಕಾಂಬಿನೇಷನ್ ಸಂಬಂಧಪಟ್ಟಂತ ಕ್ವಶನ್. ಇದೇ ಕ್ವಶನ್ ಏನ್ ಮಾಡ್ಬೋದು ಅಂತಂದ್ರೆ ಎಷ್ಟು ಟ್ರಯಾಂಗಲ್ಸ್ ಫಾರ್ಮ್ ಆಗ್ತವೆ, ಎಷ್ಟು ರೆಕ್ಟಾಂಗಲ್ಸ್ ಫಾರ್ಮ್ ಆಗ್ತವೆ, ಈ ರೀತಿ ಎಲ್ಲಾನು ಕ್ವಶನ್ಸ್ ನ ಫ್ರೇಮ್ ಮಾಡ್ಬೋದು. ಒಟ್ಟು 5 ಲೈನ್ಗಳಿದೆ. ಒಂದು ಪಾಯಿಂಟ್ ಫಾರ್ಮ್ ಬೇಕು ಅಂತಂದ್ರೆ ಎಷ್ಟು ಲೈನ್ಗಳು ಇಂಟರ್ಸೆಕ್ಟ್ ಆಗಬೇಕು? 2 ಲೈನ್ಗಳು ಇಂಟರ್ಸೆಕ್ಟ್ ಆಗಬೇಕು. ಹಾಗಾಗಿ ಇದನ್ನ 5C2 ಅಂತ ಬರೀತೀವಿ. ಫಾರ್ಮುಲಾ ಏನಿದೆ? NCR ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n-r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್ ಅಂತ ಫಾರ್ಮುಲಾ ಇದೆ. ದೇರ್ಫೋರ್ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 - 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಇಟ್ ಈಸ್ ಈಕ್ವಲ್ ಟು 5 ಫ್ಯಾಕ್ಟೋರಿಯಲ್ ಅಂದ್ರೆ 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ ಅಂತ ಬರೀಬಹುದು. ಡಿವೈಡೆಡ್ ಬೈ 5 - 2 ಅಂದ್ರೆ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಇಂಟು 1, ದಟ್ ಈಸ್ ನಥಿಂಗ್ ಬಟ್ 2. ಸೊ ಇಲ್ಲಿ 3 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗಲಿ. 2 1s 2 2s, ದೇರ್ಫೋರ್ 5 2s 10. ಸೊ ಎಷ್ಟು ಶೃಂಗಗಳು ಉಂಟಾಗ್ತವೆ ಅಂತಂದ್ರೆ 10 ಶೃಂಗಗಳು ಉಂಟಾಗ್ತವೆ. ಇಲ್ಲಿ ಒಂದು ಏನಂದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬೋದು. ಏನು ಅಂತಂದ್ರೆ 5 ಸಮಾಂತರವಾದ ರೇಖೆಗಳು ಒಂದಕ್ಕೊಂದು ಛೇದಿಸಿದಾಗ ಉಂಟಾಗುವ ಶೃಂಗಗಳು ಎಷ್ಟಾಗ್ತವೆ ಅಂತಂದ್ರೆ 5 ಆಗಬಹುದು ಅಂತ ನಿಮ್ಗೆ ಅನ್ನಿಸ್ತದೆ. ಅದು ಆ ರೀತಿ ಆಗಲ್ಲ. ಯಾಕೆ ಜಾಸ್ತಿ ಆಗ್ತವೆ ಅಂತಂದ್ರೆ, ಒಂದು ಲೈನ್ ಈ ರೀತಿ ಇದೆ ಅಂತ ಅನ್ಕೊಳ್ರಿ, ನಿಮಗೆ ಪಂಚಭುಜಾಕೃತಿ ನೆನಪಾಗ್ಬಹುದು, ಪೆಂಟಗಾನ್. ಆಕ್ಚುಲಿ ಪೆಂಟಗಾನ್ ಆಗ್ಬೇಕಂತ ಏನ್ ರೂಲ್ ಇಲ್ಲ. ನೋಡಿ, ಇದು ಸೆಕೆಂಡ್ ಲೈನು, ಇನ್ನೊಂದು ಯಾವುದೋ ಒಂದು ಥರ್ಡ್ ಲೈನ್ ಈ ರೀತಿ ಇದೆ ಅಂತ ಅನ್ಕೊಳ್ರಿ. ಫೋರ್ತ್ ಲೈನು ಒಂದು ವೇಳೆ ಈ ರೀತಿ ಇಂಟರ್ಸೆಕ್ಟ್ ಆಯ್ತು ಅಂತ ಅನ್ಕೊಳ್ರಿ. ನೋಡಿ,
ಎಷ್ಟು ಪಾಯಿಂಟ್ಗಳಾಯ್ತು ಇಲ್ಲಿ? 1 2 3 4 5 6 ಎಷ್ಟು ಪಾಯಿಂಟ್ಗಳು ಬಂತು ಇಲ್ಲಿ ನೋಡಿ? 1 2 3 4 5 6 ಈ ರೀತಿ ಒಂದು ವೇಳೆ ಮತ್ತೊಂದು ಲೈನ್ ಇಂಟರ್ಸೆಕ್ಟ್ ಆಯಿತು ಅಂತಂದ್ರೆ ಇನ್ನೂ 4 ಪಾಯಿಂಟ್ಗಳು ಎಕ್ಸ್ಟ್ರಾ ಬರ್ತವೆ. 6 ಪಾಯಿಂಟ್ಗಳಿದೆ, ಇನ್ನು 4 ಪಾಯಿಂಟ್ಗಳು ಬರ್ತವೆ. ನೋಡೇ ಬೇಡ ಅದು ಯಾವುದು ಅಂತ. ಒಂದು ವೇಳೆ ಈ ರೀತಿ ಇಂಟರ್ಸೆಕ್ಟ್ ಆಯಿತು ಅಂತ ಅಂದ್ಕೊಳ್ರಿ. ಒಂದು ನಿಮಿಷ. ನೋಡಿ ಈಗ. So here we have taken 5 lines. 1 2 3 4. ಸೊ ಒಟ್ಟು ಎಷ್ಟು ವರ್ಟಿಸಸ್ಗಳು ಬಂತು? 10 ವರ್ಟಿಸಸ್. ಎಷ್ಟು ಲೈನ್ಗಳು ತಗೊಂಡಿದ್ದೀವಿ ನೋಡ್ರಿ? 1 2 3 4 5. ಇದು ಆಲ್ರೆಡಿ ನೇಮ್ ಮಾಡಿದ್ವಿ, ಇದು ಆಲ್ರೆಡಿ ನೇಮ್ ಮಾಡಿದ್ವಿ, ಇದು ಆಲ್ರೆಡಿ ನೇಮ್ ಮಾಡಿದ್ವಿ, ಇದು ಆಲ್ರೆಡಿ ನೇಮ್ ಮಾಡಿದ್ವಿ. ಸೊ 5 ಲೈನ್ಸ್ಗಳು ಸಮಾಂತರವಲ್ಲದ ರೇಖೆಗಳು ತಗೊಂಡಾಗ ಒಟ್ಟು ಎಷ್ಟು ಬಿಂದುಗಳು ಬಂದು ಅಂತಂದ್ರೆ 10 ಬಿಂದುಗಳು. ಅದಕ್ಕೇನೆ ಇದನ್ನ ನಾವು ಎಲ್ಲ ಟೈಮಲ್ಲೂ ಈ ರೀತಿ ಲೈನ್ಗಳನ್ನ ಡ್ರಾ ಮಾಡಿ ಶೋ ಮಾಡಕ್ ಆಗಲ್ಲ. ಇದು ಪಾಸಿಬಲ್ ಇರೋ ಸಲುವಾಗಿ ನಾನು ಇದನ್ನ ತೋರಿಸಿದ್ದೆ ಅಷ್ಟೇ. ಆಕ್ಚುಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ರೀತಿ ಕಾಂಬಿನೇಷನ್ ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಒಂದು ತ್ರಿಭುಜದ ಹೊರಕೋನವು 80 ಡಿಗ್ರಿ ಆಗಿದೆ. ಅದರ ಅಂತರಾಭಿಮುಖ ಕೋನಗಳ ಅನುಪಾತ 3:5 ಆಗಿದೆ. ಹಾಗಾದರೆ ಅದರ ಅಂತರ್ ಪಾರ್ಶ್ವ ಕೋನದ ಅಳತೆ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಇದಕ್ಕೆ ಈ ರೇಷಿಯೋ ಏನ್ ಕೊಟ್ಟಿದಾರಲ್ಲ ಇದನ್ನ ಕೊಡೋ ಅವಶ್ಯಕತೆ ಇರಲಿಲ್ಲ. ಅದನ್ನ ಯೂಸ್ ಮಾಡ್ಲಾರ್ದೇನೆ ನಾವೇನ್ ಮಾಡಬಹುದು, ಅದನ್ನ ಸಾಲ್ವ್ ಮಾಡಬಹುದು. ಬಾಹ್ಯ ಕೋನ ಅಂದ್ರೆ ಈ ರೀತಿ ಒಂದು ಸೈಡ್ ಅನ್ನ ಎಕ್ಸ್ಟೆಂಡ್ ಮಾಡಿದಾಗ ಇಲ್ಲೇನು ಆಂಗಲ್ ಫಾರ್ಮ್ ಆಯ್ತಲ್ಲ, ಈ ಆಂಗಲ್ಲೇನೆ ಬಾಹ್ಯ ಕೋನ. 80 ಡಿಗ್ರಿ ಇದೆ ಅಂತಂದ್ರೆ ಆಕ್ಚುಲಿ ಇದು ಮೋರ್ ದೆನ್ 80 ಡಿಗ್ರಿ ಇದೆ. ಅದಕ್ಕೆ ಏನಂದ್ರೆ ಕರೆಕ್ಟ್ ಆಗಿ ಸೆಟ್ ಆಗೋ ತರ ಒಂದು ರೆಫರೆನ್ಸ್ ಡಯಾಗ್ರಾಮ್ ಡ್ರಾ ಮಾಡೋಣ. 80 ಡಿಗ್ರಿ ಅಂದ್ರೆ ಇಟ್ ಶುಡ್ ಬಿ ಲೆಸ್ ದ್ಯಾನ್ 90. ಒಂದು ನಿಮಿಷ. ಎಸ್, ಈ ರೀತಿ ಇರುತ್ತೆ ಟ್ರಯಾಂಗಲ್. ನೋಡಿ ಲೆಸ್ ದ್ಯಾನ್ 90 ಇದೆ ನೋಡ್ರಿ ಇಲ್ಲಿ. ಅಂದ್ರೆ ಮೇ ಬಿ ಇದು 80 ಡಿಗ್ರಿ ಇದೆ, ಮೇ ಬಿ. ಈಗ ನಾವ್ ಆಕ್ಚುಲಿ ಫೈಂಡ್ ಮಾಡ್ಬೇಕಾಗಿರೋದು ಅಂತರ್ ಪಾರ್ಶ್ವಕೋನ. ಅಂತರ್ ಪಾರ್ಶ್ವಕೋನ ಅಂದ್ರೆ ಈ ಕೋನ ಫೈಂಡ್ ಮಾಡ್ಬೇಕು. ಈ ರೇಷ ಕೊಟ್ಟಿರ್ಲಿಲ್ಲ ಅಂದ್ರೂ ಕೂಡ ಇದನ್ನ ನಾವು ಫೈಂಡ್ ಮಾಡಬಹುದಾಗಿತ್ತು. ಹೆಂಗೆ ಅಂದ್ರೆ ಈ ಟೋಟಲ್ ಆಂಗಲ್ ಎಷ್ಟಿರುತ್ತೆ ಅಂದ್ರೆ 180 ಡಿಗ್ರಿ ಇರ್ತದೆ. 180 ಡಿಗ್ರಿನಲ್ಲಿ ಈ ಕಡೆ ಆಂಗಲ್ 80 ಡಿಗ್ರಿ ಇದೆ ಅಂತಂದ್ರೆ ಈ ಕಡೆ ಎಷ್ಟಿರ್ತದೆ? 100 ಡಿಗ್ರಿ ಇರ್ತದೆ. ಸೊ ವೆರಿ ಸಿಂಪಲ್. ಹಾಗಾಗಿ ಈ ರೇಷೋ ಕೂಡ ಅವಶ್ಯಕತೆ ಇರಲಿಲ್ಲ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ಒಂದು ವೇಳೆ ಕೊಟ್ಟಿದ್ದಾರಪ್ಪ ಅಂತರಾಭಿಮುಖ ಕೋನಗಳ ರೇಷಿಯೋ ಅಂತಂದ್ರೆ ಇದು ಅನುಪಾತ, ಇದು ಮತ್ತು ಇದು, ಈ 2 ಕೋನಗಳ ಅನುಪಾತ 3:5 ಅಂತ ಕೊಟ್ಟಿರೋದು. ನಿಜವಾದ ಕೋನಗಳು ಸಪೋಸ್ 3x ಮತ್ತು 5x ಇದೆ ಅಂತ ಅನ್ಕೊಳ್ರಿ. ಇಲ್ಲಿ ಬಾಹ್ಯ ಕೋನಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಮೇಯ ಇದೆ. ಏನಂತಂದ್ರೆ ತ್ರಿಭುಜದ ಒಂದು ಬಾಹುವನ್ನ ವಿಸ್ತರಿಸಿದಾಗ ಉಂಟಾಗುವಂತಹ ಬಾಹ್ಯ ಕೋನದ ಅಳತೆಯು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತೇಳಿ. ಅಂದ್ರೆ ಆಂಗಲ್ ಫಾರ್ಮ್ಡ್ ಬೈ ಎಕ್ಸ್ಟೆಂಡಿಂಗ್ ಎ ಸೈಡ್ ಆಫ್ ಎ ಟ್ರಯಾಂಗಲ್ ವಿಲ್ ಬಿ ಈಕ್ವಲ್ ಟು ಸಮ್ ಆಫ್ ದ ಇಂಟೀರಿಯರ್ ಆಪೋಸಿಟ್ ಆಂಗಲ್ಸ್. ಇಂಟೀರಿಯರ್ ಆಪೋಸಿಟ್ ಆಂಗಲ್ಸ್ಗಳ ಸಮ್ಗೆ ಈಕ್ವಲ್ ಆಗಿರುತ್ತೆ. ಅಂದ್ರೆ ಈ 2 ಆಂಗಲ್ಗಳನ್ನ ಆಡ್ ಮಾಡಿದ್ರೆ ದಟ್ ವಿಲ್ ಬಿ ಈಕ್ವಲ್ ಟು 80 ಡಿಗ್ರಿ. ಸಪೋಸ್ ಇದನ್ನ 80 ಡಿಗ್ರಿ ಅಂತ ಫೈಂಡ್ ಮಾಡಿದ್ರು ಕೂಡ ನಾವು ಇಲ್ಲಿ ಆಲ್ರೆಡಿ ಸಿಕ್ಕಿದೆ ನಮ್ಗೆ ಆನ್ಸರ್. ಈ ಡಾಟಾ ಯೂಸ್ ಮಾಡ್ಕೊಂಡು ಈಗ ಸಾಲ್ವ್ ಮಾಡ್ತಿದ್ದೀನಿ. 3x + 5x ಅಂದ್ರೆ 8x = 80 ಡಿಗ್ರಿ ಆದ್ರೆ x = 10 ಡಿಗ್ರಿ. x = 10 ಡಿಗ್ರಿ. ಹಾಗಾದ್ರೆ ಆಕ್ಚುಲ್ ಈ 2 ಆಂಗಲ್ಗಳು ಎಷ್ಟಿರ್ತವೆ ಅಂತಂದ್ರೆ 3x ಅಂತಂದ್ರೆ 3 × 10 ದಟ್ ಈಸ್ 30 ಡಿಗ್ರಿ. 5x ಅಂದ್ರೆ 5 × 10 50 ಡಿಗ್ರಿ.
ಇದು 30 ಡಿಗ್ರಿ, ಇದು 50 ಡಿಗ್ರಿ. ಟೋಟಲ್ ಎಷ್ಟಾಯ್ತು? 80 ಡಿಗ್ರಿ ಆಯ್ತು. ಸಮ್ ಆಫ್ ಆಲ್ ದ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಎಷ್ಟು ಡಿಗ್ರಿ ಇರ್ತದೆ? 180 ಡಿಗ್ರಿ. ಆ 180 ಡಿಗ್ರಿನಲ್ಲಿ ಈ ಎರಡು ಆಂಗಲ್ ಗಳ ಸಮ್ ಎಷ್ಟಿದೆ? 80 ಡಿಗ್ರಿ. ಹಾಗಾದ್ರೆ ಥರ್ಡ್ ಆಂಗಲ್ ಎಷ್ಟಿರ್ತದೆ? 100 ಡಿಗ್ರಿ. ಸೊ ಈ ರೀತಿ ನಾದ್ರೂ ಫೈಂಡ್ ಮಾಡಬಹುದು, ಅಥವಾ ಇಲ್ಲಿಂದ ಡೈರೆಕ್ಟ್ ಆಗಿ ಸಿಕ್ಬಿಡ್ತದೆ ನಮಗೆ. ಡೈರೆಕ್ಟ್ ಆಗಿ ಫೈಂಡ್ ಮಾಡೋದು ಬೆಟರ್.